Hi and Thomas, welcome to my YouTube channel and this is my second vlog. ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಬೋರ್ವೆಲ್ ಪಾಯಿಂಟ್ ನ ಯಾವ ರೀತಿ ಮಾಡಿಸಿದ್ದಾಯ್ತು ಅನ್ನೋ ಒಂದು ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಯಾರೆಲ್ಲ ಅಪ್ಕಮಿಂಗ್ ಡೇಸ್ ಅಲ್ಲಿ ಬೋರ್ವೆಲ್ ಹಾಕಿಸ್ಬೇಕು ಅನ್ಕೊಂಡಿದ್ದೀರಾ ಅಂಡ್ ತೆಂಗಿನಕಾಯಿನಲ್ಲಿ ಯಾವ ರೀತಿ ಪಾಯಿಂಟ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇರುವಂತವರು ಮಿಸ್ ಮಾಡದೆ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮಗೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋ ಇನ್ ಡೀಟೇಲ್ಸ್ ಜೊತೆಗೆ ನಮ್ಮ ಬೋರ್ವೆಲ್ ನೀರು ಎಷ್ಟು ಬಂತು ಅನ್ನೋ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಯ್ ಅಂಡ್ ತಮಾಸ್, ಬೋರ್ವೆಲ್ ಪಾಯಿಂಟ್ ಮಾಡಿದ 5 ನಿಮಿಷಕ್ಕೆ ಡ್ರಿಲ್ಲಿಂಗ್ ಮಾಡೋ ಲಾರಿಗಳು ಸಹ ಬಂತು. ಸೊ ಇವಾಗ ಮಾಡಿದ ಪಾಯಿಂಟ್ಗೂ ಡ್ರಿಲ್ಲಿಂಗ್ ಮಾಡೋ ಲಾರಿಗಳಿಗೂ ಪೂಜೆ ಮಾಡ್ತಿದ್ದೀವಿ. ಅಂತಮಸ್ ನಾವು ಬೋರ್ವೆಲ್ ಕೊರೆಸುವಾಗ ಮೇನ್ ಅಂಡ್ ಫಸ್ಟಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಾವೇನು ಪಾಯಿಂಟ್ ಮಾಡ್ತಿರ್ತೀವಿ ಅದಕ್ಕೆ ಡ್ರಿಲ್ಲಿಂಗ್ ರಾಡ್ನ ಕರೆಕ್ಟಾಗಿ ಸೆಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನಾವೇನಾದರೂ ಮಿಸ್ ಮಾಡಿದರೆ ನಾವು ಮಾಡಿಸಿರೋ ಪಾಯಿಂಟ್ ಕೂಡ ಮಿಸ್ ಆಗೋಗುತ್ತೆ. ಫೈನಲಿ ಪಾಯಿಂಟ್ ಎಲ್ಲ ಸೆಟ್ ಆಯಿತು. ಡ್ರಿಲ್ಲಿಂಗ್ ಮಿಷನ್ ಲಾರಿನೂ ಕೂಡ ಸ್ಟಾರ್ಟ್ ಆಯಿತು. ನಮ್ಮೆಲ್ಲರಿಗೂ ಸ್ವಲ್ಪ ದೂರನೇ ಇರಿ ಅಂತ ಹೇಳಿದ್ರು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಡ್ರಿಲ್ ಮಾಡಬೇಕಾದ್ರೆ ಪ್ರೆಜರ್ ಜಾಸ್ತಿ ಇರುತ್ತೆ, ಕಲ್ಲು ಮಣ್ಣು ಏನಾದರೂ ಹೊಡಿದೇ ಇರಲಿ ಅಂತ. ನಾಳೆ ಕೊರೆಸ್ಬೇಕು ಅಂತ ಈಗ ಬೇರೆ ಕಡೆ ಕೊರೆಯೋರು ಅಲ್ಲೂ ಊಟ ಮಾಡ್ತಾರೆ. ಸರಿ ಸಾಕಲ್ವಾ ಇವಾಗ ಕಟ್ಟಿ ಅದು ಯಾರ್ಯಾರು ಸಿಕ್ಕಿದ್ರು 20 ಕೆಟ್ಟಿಗೆ ಹೇಳ್ತಿರ್ತಿಲ್ವಾ ಹೇಳೋರ್ಗೆಲ್ಲ ಬಾವಿ ಇಲ್ಲಪ್ಪ ಅವ್ರ ಬಗ್ಗೆ ಕೇಸಿಂಗ್ ಜಾಸ್ತಿ ಆಯ್ತು. ಈಗ ಬಾವಿ ನಮಗೆ ಚಂದ ದುಡ್ಡು ಜಾಸ್ತಿ ಆಯ್ತದ ಅವ್ರು ಹೇಳ್ತಾರೆ ಬರೀ ಏನಪ್ಪ ಮಾಡೋದು ಬಾವಿ ಫೇಲ್ ಆಗೋಯ್ತವಪ್ಪ. ಸಿಕ್ಕದೆ ರಾಡು ಇನ್ನೂ ಹೋಗಿಲ್ವಲ್ಲ, ಇವು ಕರಿಕಲ್ ಸಿಕ್ಕದು, ಈಗ ಗಟ್ಟಿ ಸಿಕ್ತು ಕೇಸಿಂಗ್ ಅಷ್ಟೇ. ಹೊಸಪಟ್ಟಣ ಜೋಡಿ ಗುಟ್ಟಿ ಅಲ್ಲೆಲ್ಲ ಹೋಗಿದ್ದೀನಿ, ಕಾರಲ್ಲಿ ಬಂದು ಕರ್ಕೊಂಡು ತಂದುಬಿಡ್ತಾರೆ. ದೂರ ಹೋದ್ರೆ ನನಗೆ ಬೈಕ್ ಕೊಟ್ಟದ್ದು, ಅವೇ ಬೈಕ್ ಕೊಟ್ಟದ್ದು ಬಂದು ಕರ್ಕೊಂಡು ಹೋದ್ರೆ ಹೋಯ್ತೀರ? ಹಾಂ ಹೋಯ್ತು. ಏನಕ್ಕೆ ತೆಗಿತಾವ್ರೆ? ಗಟ್ಟಿ ಸಿಗ್ತದೆ, ಈಗ ಬೇರೆ ಬಿಟ್ಟಾಗ್ತದೆ. ಇದು 9 ಇಂಚ್ ಬಿಟ್ಟು ಚಿಕ್ಕ ಬಿಟ್ಟಾಗ್ತದೆ. ಹಿಂಗಿರ್ತದೆ ಕಣ. ಈಗ ಹಿಂಗೈತಿ, ಈಗ ಅಗಲ ಬಾವಿ ಒಳಗಡೆ ಹೋಗಿ ಹಿಂಗಿಷ್ಟು ಅಷ್ಟೇ ಆಯ್ತಾ. ಕೇಸಿಂಗ್ ಹೋಗಿ ಇಲ್ಲಿ ಕೂತ್ಕೊಳ್ತದೆ. ಈಗ ಕೇಸಿಂಗ್ ಗಟ್ಟಿ ಏನಾದ್ರು ಸಿಗ್ನಿಲ್ಲ ಅಂದ್ರೆ ಇನ್ನೂ ಅದರಲ್ಲಿ ಹೊಡಿತಿರ್ಬೇಕಿತ್ತು. ಗಟ್ಟಿ ಸಿಗ್ತದೆ. ಸಾಕು 60 ಅಡಿ, ಅವ್ರಿಗೆ 80 ಅಡಿ ಸಿಗ್ತದೆ. ನಮ್ಮದು 60 ಅಡಿ ಸಿಗ್ತದೆ.
20 ಅಡಿ ಕಮ್ಮಿನೇ. ಈಗ ನೀರು ಸಿಗಂಟು ಹೊಡಿ. ಅಂತಮಸ್ ರಾತ್ರಿ ನಮ್ಮ ಅಣ್ಣರ ಮನೆನೂ ಬೋರ್ವೆಲ್ ಹಾಕ್ಸಿದ್ದಾರೆ. ಅದು 80 ಅಡಿ ಕೇಸಿಂಗ್ ತೊಗೊಂಡಿದ್ರೆ ಇವಾಗ ನಮ್ದು 60 ಅಡಿ ಕೇಸಿಂಗ್ ತೊಗೊಂಡಿದೆ. ಕೇಸಿಂಗ್ನ ನಾವು ಡಿಸೈಡ್ ಮಾಡೋಕ್ಕಾಗಲ್ವಂತೆ, ಯಾಕಂದ್ರೆ ಬೋರ್ವೆಲ್ನ ಹಾಕಿಸುವಾಗ ಎಷ್ಟು ಅಡಿಗೆ ಗಟ್ಟಿ ಕಲ್ ಸಿಗುತ್ತೆ ಅದ್ರ ಬೇಸ್ ಮೇಲೆ ಕೇಸಿಂಗ್ನ ನಾವು ಡಿಸೈಡ್ ಮಾಡಬೇಕಾಗುತ್ತೆ, ಎಷ್ಟು ಅಡಿಗೆ ಕೇಸಿಂಗ್ ಹಾಕ್ಸ್ಬೇಕು ಅಂತ. ನಮ್ಮೂರಾಗ ಕೊರಿಬೇಕಾದ್ರೆ ಏನಾರಂಗೆ ಅವ್ರಿಗೆ ತೆಗ್ದು ನಂದು ಟಿಕೆಟಿಗೆ ಬಂದಿರಲಿ ಹೊರಗೆ 20-30 ಇರ್ತವೆ. ಈಗ ಸ್ವಲ್ಪ ಕಮ್ಮಿ ವಿಷಯನೂ. ಆಗ ಒತ್ಕೊಂಡು ಬರೋದು ಬೋರ್ ಕರ್ಸ್ಕೊಂಡ್ರೆ 15-20 ವರ್ಷದಿದ್ದೆ ಒತ್ಕೊಂಡು ಹೋಗೋರು ಇದ್ರ ಮೇಲೆ. ನಾವು ಜಾಸ್ತಿ 20 ಜನ ಇರೋರು. ಒತ್ಕೊಂಡು ಹೋಗೋರು ಇಳಕ್ಬೇಕು, ಅದ್ದಾರ ಹಾಕ್ಬೇಡ, ಅದ್ರ ಜೋಡ್ಸೋದು ತಿರ್ಗಾ ಈಗ 3-4 ನಾಲ್ಕು ಬಂದು 4 ಬೋರ್ ಕಳಿಸ್ತಾರೆ. ಹಲೋ, ಇವತ್ತು ಹಂಗಲ್ಲ. ಇವತ್ತು ಇನ್ನೂ ಒಂದು ಗಾಡಿ ಐತೆ, ಬರೀ ಹೇಳೋಣ. ಬಟಾರ್ಸಿ. ಯಾವುದು ನೀರು ನಡೀತು ಕಡಿಯಪ್ಪ. ಅಣ್ತಮ್ಮಸ್ ಫೈನಲಿ ನೀರು ಬಂದಿದ್ದಂತೆ. ಇವಾಗ ಕೇಸಿಂಗ್ ಪೈಪ್ನ ಹಾಕೋದಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಅಣ್ತಮ್ಮ ಈ ಕಡೆ ಅಡುಗೆನೂ ಪ್ರಿಪೇರ್ ಮಾಡ್ತಿದ್ದಾನೆ. ಓಲ್ ಹೊಡಿಬೇಕಿತ್ತು ವೆಲ್ಡಿಂಗ್. ಈಗ ಹೊಡಿಲು 80 ಅಡಿ ಸಿಕ್ಕಿದ್ರೆ 60 ಅಡಿಗೆ ಕೇಸಿಂಗ್ ಕೊಡ್ತಾರೆ. ಇನ್ನೂ 20 ಅಡಿ ಅಡಿಗೆ ನೀರೈತೆ. 60 ಅಡಿ ಕೇಸಿಂಗ್ ಕೊಡ್ತಾರೆ. ಇನ್ನು ಬೇಕಿತ್ತಲ್ಲ ಒಳಗೆ ಬಾಯಿ ಹೋಗ್ತದೆ. ಅರ್ಥ ಆಯ್ತಾ? ಮ್ಯಾಲೆ ಸ್ಟಪ್ ಇರ್ತದೆ ನೀರು. ಯಾಕೆಂದ್ರೆ ಈ ಯೂಸ್ ಮಾಡಿ ತಸ್ಕೊಂಡು ಸೆಕ್ಯೂರ್ ಮೋಟ್ರ್ ಸೆಕ್ಯೂರ್ ಆಗಿರುತ್ತೆ. ಕಡೆ ಬರೋಲ್ಲ ಇವರು
ಕಿತ್ಕೊಂಡು ಕೇಸಿಂಗ್ ಫ್ರೀ ಕೊಟ್ಟು ನೀಟಾಗಿ ಟೈಟ್ ಮಾಡೋ ಕೇಸಿಂಗ್ इधर लगा रहा है हाँ मार ಒಳನೇಶ್ವರ ಸರೌಂಡಿಂಗ್ ಮಾತ್ರನಾ ಇಲ್ಲ ಎಲ್ಲ ಎಲ್ಲಾದ್ರೂ ಹೊಡ್ಕೊಡೋದು ಹೊಡಿತೀವಿ. ಬಂದ್ಗೆರೆ ಎಲ್ಲ ಹೊಡಿತೀವಿ. ರಂಗಣ್ಣ ಅಂತ ಬೋರ್ವೆಲ್ ಏಜೆನ್ಸಿ 8722 688 588 9980 462028. ಶಿರೋಣ